ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆವಿ ಭವನದಲ್ಲಿ ಶ್ರೀ ವೀರಣ್ಣ ಸ್ವಾಮಿ ಮತ್ತು ಶ್ರೀ ಕೆಂಪಣ್ಣ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆವಿ ಭವನದಲ್ಲಿ ಶ್ರೀ ವೀರಣ್ಣ ಸ್ವಾಮಿ ಮತ್ತು ಶ್ರೀ ಕೆಂಪಣ್ಣ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ 2025-26ನೇ ಸಾಲಿನ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಡೆದ ಈ ಕಾರ್ಯಕ್ರಮವು ನೆರೆದಿದ್ದ ನೂರಾರು ಯುವ ಜನರಿಗೆ ಪ್ರೇರಣೆಯಾಯಿತು. ಈಗ ಪರಮಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ ಕಾರ್ಯಕ್ರಮ ಡಾಕ್ಟರ್ ಶ್ರೀ ನಂಜಾವರ ಮಹಾಸ್ವಾಮೀಜಿಯವರ ಪಾದಪೂಜೆ ಕಾರ್ಯಕ್ರಮ ಹಾಗೂ ಮೊದಲನೇ ಹೆಜ್ಜೆ ಇದು SSLC ಆದಮೇಲೆ ಅಥವಾ PUC ಆದಮೇಲೆ ಅಂತ ಹೇಳ್ಬೋದು. ಮೊದಲನೇದು, ಎರಡನೇ ಹೆಜ್ಜೆ ಅದು PUC. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದಂತ ವಿಜಯಪುರದ ಶ್ರೀ ಗುರಪ್ಪ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜವಧೂತ ಮಹಾಸ್ವಾಮಿಗಳು ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಹಾಗೂ ಪುಣ್ಯದ ಕೆಲಸಗಳನ್ನು ಮಾಡುವ ಮೂಲಕವೇ ಮನುಷ್ಯರು ದೇವರ ಸ್ವರೂಪ ಪಡೆದುಕೊಳ್ಳುತ್ತಾರೆ ಎಂಬುದಕ್ಕೆ ಶ್ರೀ ವೀರಣ್ಣ ಸ್ವಾಮಿ ಹಾಗೂ ಶ್ರೀ ಕೆಂಪಣ್ಣ ಸ್ವಾಮಿಗಳೇ ಸಾಕ್ಷಿ ಎಂದರು. ವಿಧಾನಸೌಧ ಮುಂದೆ ಅವರು ಪುತ್ಥಳಿ ಮಾಡಬೇಕು ಹಾಗೆ ಅಂತ ಹೇಳಿ ಅದನ್ನು ಮಾಡಿದ್ದಾರೆ. ಹಾಗೆ ಪಠ್ಯ ಬೇಕು. ಯಾರ ಚರಿತ್ರೆ ನೀವು ಓದ್ತಾ ಇದ್ದೀರಿ, ಬರೀ ಸೈನ್ಸು ಮ್ಯಾಥ್ಸು ನಿಮಗೆ ನೆಮ್ಮದಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅನ್ನ ಕೊಡ್ಬೋದು ಅಷ್ಟೇ, ಅದು ಆದ್ರೆ ನೆಮ್ಮದಿ ಬೇಕಲ್ಲ. ಅದಕ್ಕೆ ಈ ತರದ ಬಹಳ ದೊಡ್ಡ ಸಾಧಕರ ಪಠ್ಯವನ್ನು ನೀವು ಇಡಬೇಕು. KGಯಿಂದ PGವರೆಗೂ ಕೆಂಪೇಗೌಡರ ಪಠ್ಯವನ್ನು ನೀವು ಇಡಬೇಕು ಹಾಗೆ ಅಂತ ಕೇಳಿದ್ರು. ಈ ತರದ ಬೇಕಾದಷ್ಟು ಮೆಟ್ರೋಗೆ ಇಡೀ ನಾಡನ್ನು ಕಟ್ಟಿದವರು ಕೆಂಪೇಗೌಡರು. ಬೆಂಗಳೂರಿನಷ್ಟೇ ಕಟ್ಟಿದ್ರು ನೀವು ತಿಳ್ಕೊಂಡಿದ್ರಿ, ತಪ್ಪು. ಅವರ ಆಳ್ವಿಕೆ ಕೃಷ್ಣಗಿರಿವರೆಗೂ, ಚಿತ್ತೂರುವರೆಗೂ, ಈ ಕಡೆ ಕೇರಳದ ಬಾರ್ಡರ್ವರೆಗೂ, ನಮ್ಮ ಕಡೆ ಆ ಕಡೆದ ಆಂಧ್ರ ಬಾರ್ಡರ್ವರೆಗೂ ಅವರ ಆಳ್ವಿಕೆ ಇತ್ತು. ಅವರು ಸಾಮಂತರಾಗಿ ಕೇವಲ 13 ವರ್ಷ ಮಾತ್ರ ಆಳ್ವಿಕೆ ಮಾಡಿದರು. ಅದಾದ್ಮೇಲೆ ಗೌಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅವರ ಜೀವಿತಾವಧಿ ಕೂಡ ಮಹಾರಾಜರಾಗಿದ್ದರು. ಅವರು ಸಾಮಂತರಾಜರಲ್ಲ. ಹಾಗಾಗಿ ನೀವು ಅಂತ ಮಹನೀಯರನ್ನ ಉದಾಹರಣೆ ಆಗಿಟ್ಕೊಂಡು ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಬೇಕಾದಂತ ಬಹಳ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡುವಂತ ಸಾಧಕರಾಗಬೇಕು. ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೆ ಪ್ರೀತಿಯನ್ನು ಕೊಡುವಂತ, ಗೌರವವನ್ನು ಕೊಡುವಂತ ಮಕ್ಕಳಾಗಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ದಿವ್ಯವಾಗಲಿ, ಭವ್ಯವಾಗಲಿ. ವೀರಣ್ಣ, ಕೆಂಪಣ್ಣ ಇವರೆಲ್ಲ ಸಾಂಸ್ಕೃತಿಕ ನಾಯಕರು. ನೀವು ಅರ್ಥ ಮಾಡ್ಕೊಳ್ಬೇಕು. ತಮಗಾಗಿ ಬದುಕ್ತವರಲ್ಲ ಅವರು, ತಮ್ಮವರಿಗಾಗಿ, ತಮ್ಮನ್ನು ನಂಬಿದವರಿಗಾಗಿ ಬದುಕ್ತವರು ವೀರಣ್ಣ, ಕೆಂಪಣ್ಣ. ಇಲ್ಲಿ ವೀರಸೊನ್ನಪ್ಪ, ವೀರಸೊನ್ನಮ್ಮ ಇವರೆಲ್ಲ ಸಾಂಸ್ಕೃತಿಕ ನಾಯಕರು. ನಮ್ಮ ಕಡೆ ಬಂದ್ರೆ ವೀರಭವಣ್ಣ, ದಿಬ್ಬದ ವೀರಣ್ಣ, ಆವಿನ ಕಾಮರಾಯ, ಧನಿಕರಾಯ, ಎಷ್ಟು ಜನ ರಾಯರು. ಇವರೆಲ್ಲರೂ ಕೂಡ ಆ ಜನಗಳನ್ನ ರಕ್ಷಣೆ ಮಾಡಲಿಕ್ಕೆ, ಆ ಜನಗಳ ಹಕ್ಕಿಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಬಹಳ ದೊಡ್ಡ ಹೋರಾಟವನ್ನು ರೂಪಿಸಿ ಜನಗಳ ಕಣ್ಣಲ್ಲಿ ಮನುಷ್ಯರೇ ದೇವರಾಗುವಂತ ಒಂದು ದೊಡ್ಡ ಪ್ರಯತ್ನ ಅದು ನಮ್ಮ ಸಮುದಾಯದಲ್ಲಿ ಆಗಿರುವಂತದ್ದು. ಅದರಿಂದ ಅಂತ ಒಂದು ಶ್ರೇಷ್ಠ ಸಮುದಾಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಪ್ರೊಫೆಸರ್ BN ಕೃಷ್ಣಪ್ಪ ಮಾತನಾಡಿ, ಅಖಂಡ ಕೋಲಾರ ಜಿಲ್ಲೆ ಈ ಉದ್ದೇಶಕ್ಕೆ 2 ಭಾರತ ರತ್ನಗಳನ್ನ ಕೊಡುಗೆಯಾಗಿ ನೀಡಿದ ಹೆಮ್ಮೆ ಇತಿಹಾಸ ಹೊಂದಿದೆ. ದೇಶದ ಉನ್ನತ ಹುದ್ದೆಗಳಾದಂಥ IAS, KS ಹಾಗೂ ಕಾನೂನು ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡಿದ ಈ ಚಿನ್ನದ ನಾಡಿನ ವಿದ್ಯಾರ್ಥಿಗಳು ತಮ್ಮ ಸಾಧನೆಯ ಮೂಲಕ ಕಿರಿಯರಿಗೆ ಮಾದರಿಯಾಗಬೇಕು, ಸಮಾಜದ ಪ್ರಗತಿಗೆ ಕೈಜೋಡಿಸಬೇಕೆಂದು ಆಶಿಸಿದರು. ಉತ್ಸವವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟು ಕಷ್ಟ ಬಿದ್ದಿದ್ರೆ ನೋಡಿ ನೀವು, ಇದನ್ನ ನಾವು ನೋಡಿಕೊಂಡು ಆಯ್ತಪ್ಪ ಇನ್ಯಾವ ಕ್ಲಾಸ್ ಹೋಗ್ತೀವಿ ಓದು ಅಂತ ಹೇಳಿದ್ರೆ ಆಗಲ್ಲ. ಆದರೆ ಪ್ರತಿಭಾ ಪುರಸ್ಕಾರ ಅಂತ ಒಂದು ಪ್ರತಿಭೆಗಳನ್ನು ಮಾಡಿದಲ್ಲಿ ತಮ್ಮ ನಾವು ಗೌರವಿಸಿದಲ್ಲಿ ಸದಾ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಹೇಳಿದ್ರೆ, ಓ ನನಗೆ ಈ ರೀತಿ ಮಾಡಿರಲಿಲ್ಲ ಆ ದಿವಸ, ಹಾಗಾದ್ರೆ ನಾನು ಮುಂದೆನೂ ಕೂಡ ಇದನ್ನು ಪಡೆಯಬಹುದಾ ಅನ್ನೋ ಒಂದು ಗೋಲ್ ಅಥವಾ ಒಂದು ನಮ್ಮ ಒಂದು ಸಾಧನೆಯ ಗುರಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಎಸ್ಕೇಟ್ ಆಗಿ ಹೋಗ್ತಾ ಇರುತ್ತೆ. ಆಗ ಮಾತ್ರ ಒಂದು ಹಂತಕ್ಕೆ ಬಂದು ನಿಮ್ಮ ಸಮಾಧಾನಕ್ಕೆ, ನಿಮ್ಮ ಪೋಷಕರ ಸಮಾಧಾನಕ್ಕೆ, ಈ ಸಮಾಜದ ಎಲ್ಲ ನಾಗರಿಕರ ಒಂದು ಒಲವಿಗೆ ನೀವು ಬಾಧ್ಯರಾಗ್ತೀರಿ ಅಂತ ಹೇಳಿದ್ರೆ
ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ಮೊದಲನೇ ಹೆಜ್ಜೆ. ಇದನ್ನ ತಪ್ಪು ಹೆಜ್ಜೆ ಇಡಕ್ಕೆ ಹೋಗಬೇಡಿ, ನೇರವಾಗಿ ನಡೆಯಿರಿ. ಯಾವುದೇ ತನಕ ನೀವು ಎಲ್ಲಿ ತನಕ ಆ ಸಾಧನೆಯನ್ನು ಮುಟ್ತೀರೋ ಆ ಯೋಚನೆಯನ್ನು ಮಾಡಿ ಆ ಮುಟ್ಟೋದನ್ನು ಗುರಿಯಾಗಿಟ್ಕೊಂಡು ನಡೆದರೆ ಖಂಡಿತವಾಗಿ ನೀವು ಮಾಡಲು ಶಕ್ತಿ ಇದೆ ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ದೀರ. ಇದನ್ನ ಇಲ್ಲಿಗೆ ಬಿಡಬೇಡಿ, ತಗ್ಗಿಸ್ಬೇಡಿ. ಆ ಒಂದು ಶಕ್ತಿನ ಮುಂದೆ ಹೋಗಿ ಅಂತ ನಾನು ಆಶಯ ಭಗವಂತನಲ್ಲಿ ಪ್ರಾರ್ಥನೆ. ಇದೇ ವೇಳೆ ಸಾಧನೆಗೈದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ 120 ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ಹಾಗೂ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಇದೇ ಟ್ರಸ್ಟ್ನಿಂದ ಈ ಹಿಂದೆ ಪುರಸ್ಕಾರ ಪಡೆದು ಪ್ರಸ್ತುತ ಉದ್ಯೋಗಕ್ಕೆ ಸೇರಿ ತಮ್ಮ ಮೊದಲ ತಿಂಗಳ ಸಂಬಳವನ್ನ ಇದೇ ಸತ್ಕಾರ್ಯಕ್ಕೆ ದೇಣಿಗೆ ಆಗಿ ನೀಡಿದ ಜ್ಯೋತಿಪುರ ಚಿರಾಗ್, ಸಾವುಕನಹಳ್ಳಿ ಲಾವಣ್ಯ, ಮೇಲೂರು ಡಾ ವರಲಕ್ಷ್ಮಿ ನವೀನ್ಗೌಡ, ಮಲ್ಲೇನಹಳ್ಳಿ ಡಾ ದಾಮಿನಿ ಮತ್ತು ಜಂಗಾಲಹಳ್ಳಿ ಜೆಎನ್ ಮನೀಶ್ ಅವರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು. ಸೆಂಟರ್ ಬಂದ್ಬಿಡಿ ಸರ್, ಸೆಂಟರ್ ಬಂದ್ಬಿಡಿ. ಆಯ್ತು. ತಂದೆ ತಾಯಿ ಇಬ್ಬರು ಬರಬೇಕು, ಮಕ್ಕಳ ಜೊತೆ ಇಬ್ಬರು ಪೋಷಕರು ಇರಬೇಕಷ್ಟೇ, ಬೇರೆ ಯಾರು ಬರಬಾರ್ದು. ಮಕ್ಕಳ ಜೊತೆ ಇಬ್ಬರು ಪೋಷಕರು ಬೇಗ ಅಲರ್ಟ್ ಆಗಬೇಕು, ಸಮಯ ಕಾಲಾಗತ್ತೆ ಇಲ್ಲ. ಸರ್ ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ, ಅವ್ರನ್ನ ಮುಂದೆ ಬಿಡಿ, ಮುಂದೆ ಬನ್ನಿ ಸರ್, ಸೆಂಟರ್ ಬಂದ್ಬಿಡಿ ಸರ್, ಸೆಂಟರ್ ಬಂದ್ಬಿಡಿ. ಕಾರ್ಯಕ್ರಮದ ಆರಂಭದಲ್ಲಿ ಪೂಜ್ಯ ಶ್ರೀಗಳಿಗೆ ಭಕ್ತಿ ಭಾವದ ಪಾದಪೂಜೆ ನೆರವೇರಿಸಲಾಯಿತು. ಟ್ರಸ್ಟ್ನ ಅಧ್ಯಕ್ಷರಾದಂತ ಎನ್ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಇನ್ನು ವೇದಿಕೆಯಲ್ಲಿ ಉಪಾಧ್ಯಕ್ಷ ಬಿಳಿ ಶಿವಾಲಿ ರವಿ, ಕಾರ್ಯದರ್ಶಿ ಅಶ್ವತ್ಥಯ್ಯ, ಖಜಾಂಚಿ ಮುನಿಸ್ವಾಮಿಗೌಡ, ಪ್ರಮುಖರಾದ ರಾಮದಾಸ್, ಸ್ಕೂಲ್ ದೇವರಾಜ್, ಗೋರಮಡಗು ರಾಜಣ್ಣ, ಆನೂರು ವಿಜಯೇಂದ್ರ, ಡಾ ನವೀನ್, ಸೌಭಾಗ್ಯ, ರಾಜಗೋಪಾಲ್ ಸೇರಿದಂತೆ ಹಲವು ಗಣ್ಯರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು.